ಖರ್ಗೆ ಇನ್ನ ಬಿಟ್ಟಿಲ್ಲ. ರಾಮ ಮಂದಿರ ಹುಂಡಿ ಕಳ್ಳತನಕ್ಕೆ ಸೊಳಗ RSS ಕ್ಷಮೆ ಕೇಳ್ಬೇಕಂತ. ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಸಾವಿರಾರು ಬಾರಿ ಕರ್ನಾಟಕದ ಜನತೆಗೆ ಸಾರಿ ಕೇಳ್ಬೇಕಾಗಿರೋದು ನೀವು. ಹೆಂಗೋ ರಾಹುಲ್ ಗಾಂಧಿ ಅವ್ರಿಗೆ ಸಾರಿ ಕೇಳಿ ಅಭ್ಯಾಸ ಐತಿ, ಅವರಿಂದಾನೇ ಸಾರಿ ಹೇಳಿಸ್ಬಿಡ್ರಿ. ಹಗರಣಗಳ ಮೇಲೆ ಹಗರಣ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕ ಯಾವ ನೈತಿಕತೆನೂ ಇಲ್ಲ ಇನ್ನೊಬ್ರನ್ನ ಸಾರಿ ಕೇಳ್ರಿ ಅಂತ ಹೇಳಲ್ಲ. ಈ ಜಗತ್ತೊಳಗ ಏನೇ ಆದ್ರೂ ಅದಕ್ಕ RSS ಕಾರಣ. ಏನೇ ನಡೆದ್ರು, ಅನ್ಯಾಯ ನಡೆದ್ರು, ಅಪರಾಧ ನಡೆದ್ರು, ಕಳ್ಳತನ ನಡೆದ್ರು, ದರೋಡೆ ನಡೆದ್ರು RSS ಇಂದಾನೆ. ಇದು ಪ್ರಿಯಾಂಕ್ ಖರ್ಗೆ ಅವರ ತಲೆ ಒಳಗೆ ಕೂತು ಬಿಟ್ಟೈತಿ. ಏನ್ ಬೇಕಾದ್ರೂ RSS ಹೆಸರು ತಗೊಂಡು ಬಂದು ಬಿಡ್ತಾರ. ಪ್ರತಿಯೊಂದಕ್ಕೂ RSS. ಮೊದಲಿಂದ ಅವರು RSS ಜಪ ಮಾಡ್ಕೊಂತ ಇದ್ರು. ಈಗ ಗೃಹ ಮಂತ್ರಿಗಳಾದ್ಮೇಲೆ ಅದು ಹೆಚ್ಚಾಗೈತಿ. ಏನಾದ್ರೂ RSS ತಂಟೆಕ ಬರ್ತಾರ. ಈಗ ರಾಮ ಮಂದಿರ ಹುಂಡಿ ಕಳ್ಳತನದ ವಿಷಯ ಎಲ್ಲರಿಗೂ ಗೊತ್ತೈತಿ. ಅದರ ವಿಚಾರಣೆ ಎಷ್ಟು ಚುರುಕಾಗೈತಿ ಅಂದ್ರ SIT, CBI ಎಲ್ಲಾರು ಕೂಡ ಅದರ ತನಿಖೆ ಮಾಡಕತ್ತಾರ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಾಕತ್ತೈತಿ. ಇಂದೋ ನಾಳೆ ಅದು ಇತ್ಯರ್ಥ ಆಗ್ತೈತಿ. ತಪ್ಪು ಮಾಡಿದವ್ರು ಸಿಕ್ಕಿ ಬಿದ್ದಾರ, ಬರೋಬ್ಬರಿ ಶಿಕ್ಷೆನೂ ಆಗ್ತೈತಿ. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಕ್ರಮಗಳು ನಡೀತಾವ. ಆದ್ರ ಪ್ರಿಯಾಂಕ್ ಖರ್ಗೆ ಅವರು RSS ಅವ್ರು ಬಂದ್ ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು, ಸಾರ್ವಜನಿಕವಾಗಿ ತಪ್ಪಾಯ್ತು ಅಂತ ಒಪ್ಕೋಬೇಕು ಅಂತ ಹೇಳಿಬಿಟ್ಟಾರ. ನೋಡಿ, ಫಸ್ಟು ಒಪ್ಕೋಬೇಕು, ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವುದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSSದು. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕಲ್ಲೇ ಮಾಡ್ತಿರಲ್ಲ. ಮೋಹನ್ ಭಾಗವತ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನು ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದೀರಾ? ಮತ್ತೆ ಪಬ್ಲಿಕಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಪ್ರಿಯಾಂಕ್ ಖರ್ಗೆ ಅವರ ಲಾಜಿಕ್ ಏನು? RSS ಅವರು ರಾಮ ಮಂದಿರದ ಪರವಾಗಿ ಹೋರಾಟ ಮಾಡಿದವರೊಳಗಿದ್ದಾರ. VHP RSS ನ ಭಾಗ, ಹಿಂಗಾಗಿ ಅವ್ರು ಕೇಳಬೇಕು ಅಂತ ಹೇಳಿಕತ್ತಾರ. ಇದೇ ಲಾಜಿಕ್ ಇಟ್ಕೊಂಡು ನಾವು ಮಾತಾಡೋಣ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಎಷ್ಟು ಎಲ್ಲ ವಿಷಯಕ್ಕ ಕಾಂಗ್ರೆಸ್ ಅವರು ನೀವು ಸ್ವತಃ ನೀವೇ ಕ್ಷಮೆ ಕೇಳೋದೈತಿ. ಇದ್ರ ಬಗ್ಗೆ ಕ್ಷಮೆ ಕೇಳ್ತೀರೇನ್ರಿ? ಒಂದಲ್ಲ ಎರಡಲ್ಲ, ಸಾಲು ಕ್ಷಮೆಗಳನ್ನ ನೀವು ನಿಮ್ಮ ಪಕ್ಷದವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳಬೇಕಾಗ್ತೈತಿ. ಮುಖ್ಯವಾಗಿ ಹಗರಣಗಳ ಬಗ್ಗೆ ಮಾತಾಡೋರು. ದೊಡ್ಡದಾಗಿ ನಡೆದ ಹಗರಣ ವಾಲ್ಮೀಕಿ ಹಗರಣ. ಸ್ವತಃ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ನಾಗೇಂದ್ರ ಭಾಗಿಯಾಗಿದ್ದವರು. ಆ ವಿಷಯದ ಬಗ್ಗೆ ನೀವು ಯಾರು ಒಂದ ಕ್ಷಮೆ ಕೇಳಿದ್ರಿ? ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕಿತ್ತು. ಸಾರ್ವಜನಿಕವಾಗಿ ನೀವೆಲ್ಲರೂ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ತಪ್ಪಾಯ್ತು ಅಂತ ಸಾರಿ ಕೇಳಬೇಕಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ ಯಾಕೆ ಕೇಳಲಿಲ್ಲ? ಇವತ್ತಿನ ಪೇಪರ್ ತೆಗೆದು ನೋಡ್ರಿ, ಪ್ರಿಯಾಂಕ್ ಖರ್ಗೆ ಅವರೇ ಬ್ರೇಕಿಂಗ್ ನ್ಯೂಸ್ ಆಗಿ KPSC ಹಗರಣ ಬರತೈತಿ. ಸ್ವತಃ KPSC ಅಧ್ಯಕ್ಷರಾಗಿದ್ದಂತ ಶಿವಶಂಕರಪ್ಪ ಎಂತ ದೊಡ್ಡ ಹಗರಣ ಮಾಡ್ಯಾರೋ ಅವರ ಫ್ಯಾಮಿಲಿಗೋಸ್ಕರ. ಇದಕ್ಕ ಹೊಣೆ ಯಾರು ಹೊರ್ತೀರಿ? ನೀಟ್ ಒಳಗೆ ಸ್ಕ್ಯಾಮ್ ಆದಾಗ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸ್ಕೊಂಡು ಮಾತಾಡಿದ್ರಲ್ಲ, ಈಗ KPSC ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಪ್ರಿಯಾಂಕ್ ಖರ್ಗೆ ಅವರ ಯಾವಾಗ ಕೇಳ್ತೀರಿ ಸಾರಿ? ಇಡೀ ಕಾಂಗ್ರೆಸ್ ಸರ್ಕಾರ ಯಾವಾಗ ಕೇಳ್ತೈತಿ ಸಾರಿ? ಕೇಳ್ಬೇಕಲ್ಲ. ಸ್ವತಃ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಭ್ರಷ್ಟಾಚಾರದ ಕೇಸ್ ಒಳಗ ಜೈಲಿಗೆ ಹೋಗಿ ಬಂದವರು. ಅವರು ಅಟ್ಲೀಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಾಗಾದ್ರೂ ತಪ್ಪಾಯ್ತು, ಆ ಒಂದು ಭ್ರಷ್ಟಾಚಾರದ ಕೇಸಿಂದ ನಾ ಜೈಲಿಗೆ ಹೋಗಿ ಬಂದಿದ್ದಕ್ಕೆ ನಾ ಸಾರಿ ಕೇಳ್ತೀನಿ ಅಂತ ಅಟ್ಲೀಸ್ಟ್ ಒಂದು ಸಲ ಸಾರಿ ಕೇಳಬೇಕಾಗಿತ್ತು. ಯಾಕೆ ಕೇಳಲಿಲ್ಲ? ಇದ್ರ ಬಗ್ಗೆ DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ನಿಮಗೈತೇನು? ಅಥವಾ ಅದರ ಬದಲಿಗೆ ಸರ್ಕಾರದವರಾಗಿ ನೀವು ಮುಖ್ಯವಾಗಿ ಸಾರಿ ಕೇಳ್ತೀರೇನು? ಇದ್ರ ಬಗ್ಗೆ ಹೇಳ್ರಲ್ಲ. ಈಗ ಬ್ರೇಕಿಂಗ್ ಒಳಗಿರೋದು, ಜಮೀರ್ ಅಹಮದ್ ಅವರು ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ. ಅವ್ರು ಕೊಟ್ಟಿರೋ ಆಸ್ತಿ ಡೀಟೇಲ್ಸ್ಗಿನ್ನ ಜಾಸ್ತಿ ಆಸ್ತಿ ಅವ್ರದ್ದಾಗೈತಿ ಅಂತ ಸುದ್ದಿ ಹರಿದಾಡಕತ್ತೈತಿ. ವಿಚಾರಣೆ ಕೂಡ ನಡೆದೈತಿ. ಇದರ ಬಗ್ಗೆ ಜಮೀರ್ ಅಹಮದ್ ಅವರು ಸಾರಿ ಕೇಳ್ತಾರೇನು? ಅಥವಾ ಅವರ ಬದಲಾಗಿ ಸರ್ಕಾರದವರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ತಪ್ಪಾಯ್ತು ಕ್ಷಮಿಸಿಬಿಡಿ ಸಾರಿ ಅಂತ ಕೇಳ್ತೀರೇನು?
ಇದೆಲ್ಲದಕ್ಕಿನ್ನ ಅಬ್ಬಾ ಏನಿದು ಸುದ್ದಿ ಅನ್ಸುವಂತ ಒಂದು ಕೇಸ್ ನಡೆದೈತಿ ಯಾದಗಿರಿ ಒಳಗ. ನಿಮಗೆ ಸಂಬಂಧಪಟ್ಟ ಕ್ಷೇತ್ರ ಯಾದಗಿರಿ ಒಳಗ 16,000 ಗರ್ಭ ನಾಪತ್ತೆ ಅಂತ. ಅದಕ್ಕಿನ್ನ ಜಾಸ್ತಿನೇ ಅಂತ್ರಿ. ಇದು ಯಾರ ಆಡಳಿತದಾಗ ನಡೀತು? ಇಂಥ ದೊಡ್ಡ ಒಂದು ಅಸಹ್ಯಕರ ಘಟನೆ, ಇಡೀ ಸರ್ಕಾರಕ್ಕೆ ಅಸಹ್ಯವಾಗುವಂತಹ, ಮರ್ಯಾದೆ ಹೋಗುವಂತಹ ಘಟನೆ ನಡೆದೈತಿ. ಇದರ ಪರವಾಗಿ ನೀವೇ ಕ್ಷಮೆ ಕೇಳ್ತೀರೇನ್ರಿ? ಸಾರಿ, ಇದು ಗೊತ್ತಾಗಿಲ್ಲ, ನಾನು ನೋಡಿಲ್ಲ ಅಂತ ಹೇಳಿ ತಪ್ಪನ್ನ ಒಪ್ಕೋತೀರೇನ್ರಿ? ಕರ್ನಾಟಕದ ಮೂಲೆ ಮೂಲೆ ಒಳಗ ಡ್ರಗ್ಸ್ ಫ್ಯಾಕ್ಟ್ರಿಗಳು ಹುಟ್ಕೊಂಡಾವ. ಇದನ್ನ ಕಂಡು ಹಿಡಿಯಾಕ ಮಹಾರಾಷ್ಟ್ರ, ಮುಂಬೈಯಿಂದ ಪೊಲೀಸರು ಬರ್ಬೇಕಾಯ್ತು. ಬಂದು ಅವರು ಪತ್ತೆ ಹಚ್ಚಿ ಕರ್ಕೊಂಡು ಹೋದ್ರು. ಕೆಲವೊಂದು ಕೇಸ್ ಒಳಗ ಕೇರಳ ಪೊಲೀಸರು ಕೂಡ ಬಂದು ಪತ್ತೆ ಹಚ್ಚಿದ್ರು. ಕರ್ನಾಟಕ ಪೊಲೀಸರು ಏನ್ ಮಾಡ್ಲಿಕ್ಕತ್ತಾರ? ಕಾಂಗ್ರೆಸ್ ಸರ್ಕಾರ ಅವರಿಗೆ ಕೆಲಸ ವಹಿಸಾಕತ್ತಿಲ್ಲೇನು ಅಥವಾ ಸರ್ಕಾರನೇ ನಿದ್ದೆ ಮಾಡತೈತೇನು? ಇದರ ವಿಷಯವಾಗಿ ಸಾರಿ ಕೇಳೋ ನೈತಿಕತೆ ಹೊರೆಯನ್ನ ಯಾರು ಹೊರ್ತೀರಿ? ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಕಂಟ್ರೋಲ್ ಒಳಗೈತಿ. ಪತ್ತಿ ಆದಾಗ ನಾ ಇರ್ಲಿಲ್ಲ ಅಂತ ಹೇಳ್ತಿರೋ ಅಥವಾ ಅದರ ಹೊಣೆ ನಾನೇ ಹೊರ್ತೀನಿ ಅಂತ ತಪ್ಪಾಯ್ತು ಅಂತ ಸಾರಿ ಕೇಳ್ತಿರೋ? ಇಷ್ಟೆಲ್ಲ ಬರೀ ಮೇಲ್ಮೇಲಿಂದನೇ ಹೇಳಾಕತ್ತೀನಿ, ಸಾಕಷ್ಟಿದಾವು. ಎಷ್ಟು ಹೇಳ್ಕೊಂತ ಹೋದ್ರೂ ಮುಗಿಯೋದಿಲ್ಲ. ಇಷ್ಟೆಲ್ಲ ನೀವು ಕಾಂಗ್ರೆಸ್ದವ್ರು ಮಾಡಿ ಮಟ್ಟಿ ಈಗ ಇನ್ನೊಬ್ರನ್ನ ಸಾರಿ ಕೇಳಬೇಕು ಅಂತ ಕೇಳೋ ನೈತಿಕತೆ ನಿಮಗೈತೇನು? ಮುಖ್ಯವಾಗಿ ನೀವು ಮಾಡಿದ ತಪ್ಪಿಗೆಲ್ಲ ರಾಹುಲ್ ಗಾಂಧಿ ಅವರು ಬಂದು ಕ್ಷಮೆ ಕೇಳ್ತಾರೇನು? ಈಗಾಗಲೇ ಕೋರ್ಟ್ ಮುಂದೆ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಅವರು ತಪ್ಪಾಯ್ತು ಕ್ಷಮಿಸಿ ಬಿಡಿ ಅಂತ ತಾವು ಮೂರ್ಖತನದಿಂದ ಮಾತಾಡಿದ್ದ ಮಾತುಗಳಿಗೆ ಸಾರಿ ಕೇಳ್ಯಾರ. ಈಗ ಹೇಳ್ರಿ, ಸಾರಿ ಯಾರು ಕೇಳಬೇಕು, ಯಾರನ್ನ ಕೇಳಬೇಕು, ಅದು ಎಷ್ಟು ಸಲ ಕೇಳಬೇಕು? ಲೆಕ್ಕ ಇಲ್ದಿರೋಷ್ಟು ಸಾರಿಗಳನ್ನ ನೀವೇ ಕೇಳಬೇಕ್ರಿ ಪ್ರಿಯಾಂಕ ಖರ್ಗೆ ಅವರೇ. ಇನ್ನು ನಿಮ್ಮ ಸರ್ಕಾರದಂತರೂ ಇಡೀ ಬುಕ್ ತುಂಬಿ ಮುಗ್ದು ಹೋಗ್ತೈತಿ, ಅಷ್ಟು ಸಾರಿ ಬಾಕಿ ಇದ್ದಾವ. ದಯವಿಟ್ಟು ನಿಮ್ಮ ಸಾರಿಗಳನ್ನ ನೀವು ಕೇಳ್ರಿ. ಇನ್ನೊಬ್ರನ್ನ ಕ್ಷಮೆ ಕೇಳಿ ಅಂತ ಹೇಳೋ ಮುಂಚೆ ನೀವು ಕ್ಷಮೆ ಕೇಳಕ್ಕೂ ಅಥವಾ ಕ್ಷಮೆ ಕೇಳಿ ಅಂತ ಹೇಳಕ್ಕೂ ಯೋಗ್ಯರದಿರೇನ್ರಿ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ರಿ.